17 ವರ್ಷ ಪ್ರೂಫ್ ಇಲ್ಲದೆ ಜೈಲಿಗೆ ಹಾಕಿದ್ರು. ಆರ್ಮಿ ಆಫೀಸರ್ ಹೇಳಿದ್ದು, ನಾನು ನನ್ನ ದೇಶಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ, ನನ್ನ ಆರ್ಮಿ ನನ್ನ ಜೊತೆ ಇದೆ ಅಂತ. ಏನಿದು ಮಲೇಗಾಂವ್ ಬ್ಲಾಸ್ಟ್ ಕೇಸ್? ಇವರ ಹೆಸರು ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ಶ್ರೀಕಾಂತ್ ಪುರೋಹಿತ್ ಅಂತ. 2008ರಲ್ಲಿ ಮಲೇಗಾಂವ್ ಬ್ಲಾಸ್ಟ್ ಕೇಸಲ್ಲಿ ಏನೂ ಪ್ರೂಫ್ ಇಲ್ಲದೆ ಅರೆಸ್ಟ್ ಮಾಡಿರ್ತಾರೆ. ಏನಿದು ಮಲೇಗಾಂವ್ ಬ್ಲಾಸ್ಟ್ ಕೇಸ್ ಅಂದ್ರೆ, ಸೆಪ್ಟೆಂಬರ್ 29, 2008ರಲ್ಲಿ ರಂಜಾನ್ ಮಂತಲ್ಲಿ ಒಂದು ಬಾಂಬ್ನ ಮೋಟರ್ ಸೈಕಲ್ಗೆ ಕಟ್ಟಿ ಬಿಕ್ಕು ಚೌಕ್ ಅನ್ನೋ ಜಾಗದಲ್ಲಿ ಬ್ಲಾಸ್ಟ್ ಮಾಡಿರ್ತಾರೆ. ಈ ಟೆರರಿಸ್ಟ್ ಅಟ್ಯಾಕ್ ಅಲ್ಲಿ 6 ಮಂದಿ ಸಾವು, 100 ಮಂದಿಗೆ ಸೀರಿಯಸ್ ಇಂಜುರಿ ಆಗಿರುತ್ತೆ. ಈ ಕೇಸ್ ಮೇಲೆ 7 ಮಂದಿನ ಅಕ್ಯೂಸ್ಡ್ ಅಂತ ಅರೆಸ್ಟ್ ಮಾಡಿರ್ತಾರೆ ಫಾರ್ ಎನ್ಕ್ವೈರಿ. ಅದರಲ್ಲಿ ಬಿಜೆಪಿ ಎಂಪಿ ಪ್ರಜ್ಞಾ ಸಿಂಗ್ ಠಾಕೂರ್ ಮತ್ತು ಲೆಫ್ಟಿನೆಂಟ್ ಕರ್ನಲ್ ಪುರೋಹಿತ್ ಕೂಡ ಇರ್ತಾರೆ. 2008ರಿಂದ 2017ವರೆಗೆ ಸತತ 9 ವರ್ಷ ವಾದವಿವಾದ ನಡೆಯುತ್ತೆ. ಈ 7 ಮಂದಿ ಅಕ್ಯೂಸ್ಡ್ 9 ವರ್ಷ ಜೈಲಲ್ಲೇ ಇರ್ತಾರೆ. 2017 ಆಗಸ್ಟ್ರಲ್ಲಿ ಇವರಿಗೆ ಬೇಲ್ ಸಿಗುತ್ತೆ. ಮತ್ತೆ 17 ವರ್ಷದ ನಂತರ ಜುಲೈ 31, 2025ರಂದು ಕೋರ್ಟ್ ಮೋಟರ್ ಸೈಕಲ್ ಬ್ಲಾಸ್ಟ್ ಆಗಿದ್ದು ಈ 7 ಮಂದಿನ ಕಾರಣ ಅಂತ ಪ್ರೂಫ್ ಇಲ್ಲದ ಕಾರಣ ಎಲ್ಲರನ್ನು ನಿರಪರಾಧಿ ಅಂತ ತೀರ್ಪು ಕೊಡ್ತಾರೆ. ಶಾಕಿಂಗ್ ರಿಯಾಕ್ಷನ್ ಏನಂದ್ರೆ, ಆರ್ಮಿ ಆಫೀಸರ್ 9 ವರ್ಷ ಜೈಲು, ಇಷ್ಟು ವರ್ಷ ಅಪರಾಧಿ ಅಂತ ಆದ್ರೂ ಅವರು, ನಾನು ನನ್ನ ದೇಶಕ್ಕೆ, ನನ್ನ ಆರ್ಮಿ ಆಫೀಸರ್ಸ್ಗೆ, ಲಾಯರ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ನಾನು ಯಾವತ್ತಿದ್ರೂ ದೇಶದ ಪರದಲ್ಲಿ ನಿಲ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, 17 ವರ್ಷ ಪರದಾಡಿದ್ರು, 9 ವರ್ಷ ಜೈಲಲ್ಲಿದ್ರು, ನಕ್ಕೊಂತ ಯಾರನ್ನೂ ಬ್ಲೇಮ್ ಮಾಡದೆ, ಯಾರ ಮೇಲೂ ರಿವೆಂಜ್ ತಗೊಳ್ಳದೆ ಒಳ್ಳೆ ದೇಶಕ್ಕೆ ಥ್ಯಾಂಕ್ಸ್ ಹೇಳ್ತಿರೋ ಆರ್ಮಿ ಆಫೀಸರ್. I am extremely grateful to the environment, to my nation, and all those who stood by me. I am extremely grateful first and foremost to my organization, which is known to hold the hand of their own soldiers and their own officers. I am repeating myself, there cannot be a better organization than the Indian Army. Please note this.